ನಿಮ್ಮ ಹತ್ರ ಟೈಮ್ ಇಲ್ಲ ಅಂತೇಳಿ ನಿಮ್ಮ ಮಕ್ಕಳಿಗೆ ಟಿಫಿನ್ ಎಂದು ಹೊರಗಡೆಯಿಂದ ಇಡ್ಲಿ ಹಾಗೂ ದೋಸೆ ಪಾರ್ಸಲ್ ಅನ್ನ ಮಾಡಿಸಿ ಕೊಡ್ತಿರ್ತೀರಿ. ಅದರ ಬದಲು ಈಗ ನಾನು ಹೇಳೋ ಈ ಒಂದು ಹೋಮ್ ಮೇಡ್ ಪ್ರಾಡಕ್ಟ್ ಅನ್ನ ಬಳಸಿಕೊಂಡು ನಿಮ್ಮ ಮನೆಯಲ್ಲಿ ಇಡ್ಲಿ ಅಥವಾ ದೋಸೆಯನ್ನ ರೆಡಿ ಮಾಡಿ ನಿಮ್ಮ ಮಕ್ಕಳಿಗೆ ಟಿಫಿನ್ ಎಂದು ಕೊಡಬಹುದ್ರಿ. ಯಾವ್ದು ಅಂತ ಹೇಳ್ತೇನ್ರಿ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ರೀ. ನಮ್ಮ ಬನಹಟ್ಟಿಯ ಪೂಜಾ ಬುದ್ನಿ ಅವರು ಇದೀಗ ವಿನೂತನವಾಗಿ ಈ ಒಂದು ಮಾರ್ನಿಂಗ್ ಬಾಕ್ಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್ ಅನ್ನ ಶುರು ಮಾಡಿ ಸೇಲ್ ಮಾಡಾಕತ್ತಾರಿ. ಇವರು ಉದ್ದಿನ ಬೇಳೆ, ಕಡಲೆ ಬೇಳೆ, ಮೆಂತೆ ಹಾಗೂ ಅವಲಕ್ಕಿ ಮತ್ತು ಆರೋ ವಾಟರ್ ಅನ್ನ ಬಳಸಿಕೊಂಡು ಯಾವುದೇ ರೀತಿಯ ಸೋಡಾ ಹಾಗೂ ಪ್ರಿಸರ್ವೇಟಿವ್ಸ್ ಗಳನ್ನ ಬಳಸದೇನೆ ನ್ಯಾಚುರಲ್ ಆಗಿ ತಮ್ಮ ಮನೆಯಲ್ಲೇ ತಾವೇ ಹಿಟ್ಟನ್ನ ರೆಡಿ ಮಾಡಿ ಸೇಲ್ ಮಾಡ್ಕೊಂತ ಬರಾಕತ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಾಡಕ್ಟ್ 2 in 1 ಅಂದ್ರೆ ನೀವು ಈ ಒಂದು ರೆಡಿಮೇಡ್ ಹಿಟ್ಟಿನಿಂದ ದೋಸೆ ಹಾಗೂ ಇಡ್ಲಿ ಅನ್ನ ರೆಡಿ ಮಾಡಿ ಕೊಡಬಹುದ್ರಿ. ಈ ಒಂದು ಪ್ರಾಡಕ್ಟ್ ಅರ್ಧ ಕೆಜಿಯಿಂದ ಹಿಡಿದು 1 kg ವರೆಗೂ ಸಿಗ್ತೈತ್ರಿ. ಇವರು ಸ್ವತಃ ತಮ್ಮ ಮನೆಯಲ್ಲೇ ತಾವೇ ರೆಡಿ ಮಾಡೋದ್ರಿಂದ 100% ಆರೋಗ್ಯಕ್ಕೆ ಒಳ್ಳೇದಂತಾನ ಹೇಳ್ಬಹುದ್ರಿ. ಅಷ್ಟೇ ಅಲ್ಲದೆ ಇವರು ಹೈಜೆನಿಕ್ ಪ್ಯಾಕೇಜಿಂಗ್ ಅನ್ನ ಮಾಡಿ ನಿಮ್ಮ ಮನೆಗೆ ಡೆಲಿವರಿಯನ್ನ ಕೊಡೋದು ಅಷ್ಟೇ ಅಲ್ಲದೆ ಯಾವುದೇ ಸೂಪರ್ ಮಾರ್ಕೆಟ್ ಗಳಿಗೆ, ಕಿರಾಣಿ ಅಂಗಡಿಗಳಿಗೆ ಹಾಗೆ ಮಾರ್ಟ್ಸ್ ಗಳಿಗೂ ಕೂಡ ಹೋಲ್ಸೇಲ್ ದರದಲ್ಲಿ ಡಿಸ್ಟ್ರಿಬ್ಯೂಟ್ ಅನ್ನು ಸಹ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಈಗ ಆರ್ಡರ್ ಮಾಡುವಂತ ಕಸ್ಟಮರ್ ಗಳಿಗೆ ಪ್ರತಿ ಆರ್ಡರ್ ನ ಮೇಲೆ 10% ಸ್ಪೆಷಲ್ ಡಿಸ್ಕೌಂಟ್ ಅನ್ನು ಸಹ ಕೊಡಾಕತ್ತಾರೆ. ನಮಸ್ಕಾರ ಎಲ್ಲರಿಗೂ. ನಾವು ಈಗ ರೀಸೆಂಟ್ ಆಗಿ ಮಾರ್ನಿಂಗ್ ಬಾಕ್ಸ್ ಅಂತ ಹೇಳಿ ಇಡ್ಲಿ ದೋಸಾ ಬ್ಯಾಟರ್ ನಾವು ರೆಡಿ ಮಾಡಾಕತ್ತೀವಿ. ಯಾಕೆ ನಾವು ಟಾಪಿಕ್ ಅನ್ನ ನಾವು ಬಳಕೆ ಮಾಡಾಕತ್ತೀವಿ ಅಂತಂದ್ರೆ, ಈಗೆಲ್ಲಾ ಬೆಳಗ್ಗೆ ಎದ್ದ ತಕ್ಷಣ ಪ್ರೈಮರಿ ಸ್ಕೂಲ್ ಹೋಗೋ ಮಕ್ಕಳೆಲ್ಲ ದೋಸಾ ಅಂಗಡಿ ಮುಂದ ಆಮೇಲೆ ಅಲ್ಲಿ ನಿಂತ ದೋಸಾನ ಪರ್ಚೇಸ್ ಮಾಡ್ತಿರ್ತಾರ. ಹುಡುಗರ್ಗೆಲ್ಲ ಹೈಜೆನಿಕ್ ಅಲ್ಲ, ಅದು ಸೋಡಾ ಆಗ್ಲಿ, ನಾವು ಇನ್ನು ಯಾವ ಪ್ರಿಸರ್ವೇಟಿವ್ ಹಾಕಿಲ್ಲ, ಬಾಳ್ ಸರಿ ಅದನ್ನೆಲ್ಲ ವಾಶ್ ಮಾಡಿ ಈ ತರ ಎಲ್ಲ ಮಾಡಿ ನಾವು ಹಿಟ್ಟನ್ನ ರೆಡಿ ಮಾಡಾಕತ್ತೀವಿ ನಾವು. ಥ್ಯಾಂಕ್ ಯು ಎಲ್ಲರಿಗೂ. ನಾನು ಈ ಒಂದು ಪ್ರಾಡಕ್ಟ್ ಅನ್ನ ತೆಗೆದುಕೊಂಡು ಮನೆಯಲ್ಲೇ ಇಡ್ಲಿ ಅನ್ನ ಮಾಡಿ ಟೇಸ್ಟ್ ಮಾಡೇನ್ರಿ. ಟೇಸ್ಟ್ ಅಂತೂ ಫಸ್ಟ್ ಕ್ಲಾಸ್ ಆಗಿತ್ರಿ. ಸೊ ನೀವು ಮತ್ತೆ ತಡ ಮಾಡಕತ್ತೀರಿ, ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂತ ಇವರ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿ ಟೇಸ್ಟ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ಇದೇ ತರದ ವಿಡಿಯೋದೊಳಗೆ ಸಿಗ್ತಾನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಜೈ ಹಿಂದ್, ಜೈ ಕರ್ನಾಟಕ.